ಫ್ರೀ ಕೊಡೋದು ನಿಲ್ಲಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟು ಬಡ್ಜೆಟಲ್ಲಿ ಎಕ್ಸಸ್ ಬರೋಂಗೆ ಮಾಡಬೇಕು. ಎಕ್ಸಸ್ ಬಂದಿದ್ರೊಳಗೆ ಇಷ್ಟು ಪರ್ಸೆಂಟು ಅಂತ ತುಂಬ ಕಷ್ಟದಲ್ಲಿರೋರು ಕೊಡಬೇಕು. ಇದು ಬಿಟ್ಟು ಎಲ್ಲ ಫ್ರೀ ಕೊಟ್ಬಿಟ್ಟು ಎಲ್ಲ ಕಡೆಯಿಂದನೂ ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಎಲ್ಲ ಸರ್ಕಾರಕ್ಕೂ ಪೂರ್ತಿ ಟೋಟಲಿ ಹೇಳ್ತಾ ಇದ್ದೀನಿ. ಮೊದಲು ಫ್ರೀ ಕೊಡೋದು ನಿಲ್ಲಿಸ್ಬಿಟ್ಟು ಫಸ್ಟು ಬಡ್ಜೆಟ್ ಒಳಗೆ ಅಂದರೆ ಎಕ್ಸಸ್ ಬಡ್ಜೆಟ್ ಬರಬೇಕು, ದುಡ್ಡು ಉಳಿಬೇಕು. ಆ ಉಳಿದಿರೋ ಇವಾಗ ಬಡ್ಜೆಟ್ ಪೂರ್ತಿ ಇಲ್ಲ ಕೋತಾ ಬಡ್ಜೆಟೇ ಕೊಡ್ತಾ ಇರೋದು, ಎಲ್ಲ ಸರ್ಕಾರನೂ ಕೋತಾ ಬಡ್ಜೆಟೇ ಕೊಡ್ತಾ ಇರೋದು. ಎಕ್ಸಸ್ ಬಡ್ಜೆಟ್ ಕೊಟ್ಟು ಅದರೊಳಗೆ ಉಳಿದಿರೋ ಅಮೌಂಟ್ ಒಳಗೆ ಇಷ್ಟು ಪರ್ಸೆಂಟು ಅಂತ ತೀರಾ ಕಷ್ಟದಲ್ಲಿರೋರು ಕೊಡಲಿ, ಆಗ ದೇಶ ಮುಂದುವರಿಯುತ್ತಿದೆ. ಇವರು ಒಂದು ಕಡೆ ಫ್ರೀ ಅಂತ ಇವ್ರು ಕೊಟ್ಟರು ಅಂತ ಅವ್ರು ಕೊಡ್ತಾರೆ, ಅವ್ರು ಕೊಟ್ಟರು ಅಂತ ಇವ್ರು ಕೊಡ್ತಾರೆ. ಇದು ಬಂದಿದ್ದ ದುಡ್ಡೆಲ್ಲ ಹಂಗೆ ಹೋಗುತ್ತೆ. ಇಲ್ಲಿ ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಇವಾಗ ಬೇರೆ ದೇಶಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದು ಅಟ್ಲೀಸ್ಟು ಕಡಿಮೆ ಅಂತ ಅನ್ಬೋದು, ಇಲ್ಲ ಅಂದಿದ್ರೆ ಭಾರಿ ಕಷ್ಟ ಆಯ್ತು. ಪೆಟ್ರೋಲು ಡೀಸೆಲ್ ಎಲ್ಲ ಹೌದು 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 ಹೌದು. ಇವಾಗ ತೀರ್ಮಾನ ಬೇರೆ ಕಂಟ್ರಿಗೆ ಲೆಕ್ಕ ಹಾಕ್ಕೊಂಡ್ರೆ ಅಲ್ಲಿ ಎಕ್ಸಸ್ ಆಗಿರೋದಕ್ಕೂ ಇಲ್ಲಿ ಎಕ್ಸಸ್ ಮಾಡಿರೋದಕ್ಕೂ ತೀರಾ ಕಡಿಮೆನೇ. ನಾನು ಅವ್ರ ಪರವಾಗಿ ಇವ್ರ ಪರವಾಗಿ ಹೇಳ್ತಾ ಇಲ್ಲ. ಮೊದಲು ಫ್ರೀ ಕೊಡೋದು ಸ್ಟಾಪ್ ಆಗ್ತದೆ ಥ್ರೂಔಟ್ ಇಂಡಿಯಾ. ಇನ್ನೊಂದೇನು ಬಡ್ಜೆಟಲ್ಲಿ ಕೋತಾ ಬಡ್ಜೆಟ್ ನಿಲ್ಲಬೇಕು. ಸಾಲ ಮಾಡಿ ಇವಾಗ ನಾನೊಂದು ಉದಾಹರಣೆ ಕೊಡ್ತೀನಿ. ನಮಗೆ ಸಂಸಾರಕ್ಕೆ ಜೀವನ ನಡೆಸೋಕ್ಕೆ ಸಾಲ ಮಾಡಿ ಸಂಸಾರ ನಡೆಸಿದ್ರೆ ನಮ್ಮ ಮನೆ ಉಳಿತೀತ? ಇನ್ನು ನಾನು ಮನೆ ಕಟ್ಸೋದಕ್ಕೆ ಸಾಲ ಮಾಡಿ ಕಟ್ಟಿದ್ರೆ ಅದು ಉಳಿತೈತೆ, ಅದು ಅಸೆಟ್ ಆಯಿತು. ಆ ಥರಕ್ಕೆ ಮಾಡೋದು ಉತ್ತಮ. ಈಗ ನೀವು ಹೇಳೋ ಪ್ರಕಾರ ಈಗ ಇದು ಕೇಂದ್ರ ಸರ್ಕಾರನೂ ಸರಿ ಇಲ್ಲ, ರಾಜ್ಯ ಸರ್ಕಾರನೂ ಸರಿ, ಯಾರೂ ಸರಿಗಿಲ್ಲ. ಎಂತ ಸರ್ಕಾರ ಆಯ್ಕೆ ಮಾಡ್ತಾರೆ? ಬೇರೆ ದಾರಿ ಇಲ್ಲ. ಯಾವ ಪಕ್ಷ ಬೇಕು? ನಾನು ಹೇಳ್ತಾ ಇರೋದನ್ನು ಅವ್ರು ತಿದ್ಕೊಬೇಕು. ಇದು ಫ್ರೀ ಕೊಡೋದನ್ನು ಮೊದಲು ಸ್ಟಾಪ್ ಮಾಡಿ, ಮೊದಲು ಬಡ್ಜೆಟ್ ಮಾಡಬೇಕಾದ್ರೆ ಬಡ್ಜೆಟ್ ನಮ್ಗೆ ಆದಾಯ ಬಂದಿರೋದ್ರೊಳಗೆ ಉಳಿಯೋ ಲೆಕ್ಕಕ್ಕೆ ಬಡ್ಜೆಟ್ ಮಾಡಿ ಆ ಉಳಿದಿರೋ ಅಮೌಂಟ್ ಒಳಗೆ ಫ್ರೀ ಕೊಡಲಿ. ಸರ್, ಈಗ ಡಿ ಕೆ ಸಾಹೇಬ್ರು ಬಂದಿದ್ದಾರೆ, ಅಧಿಕಾರ ಸ್ವೀಕರಣೆ ಮಾಡಿದ್ದಾರೆ, ಯಾವುದು ಹೇಗೆ ನಡೆಸ್ಬೋದು ಸರ್ಕಾರ? ಏನು ಅವ್ರಿಗೆ ಸೇರಿದ ಅದು, ನಾನೇನು ಹೇಳ. ಯಾಕಂದ್ರೆ ನಿಮ್ಮಲ್ಲಿ ಯೋಚನೆಗಳು ಇರ್ತವಲ್ಲ. ನಾನು ಯಾವ ಪಕ್ಷದ ಪರವಾಗೂ ನಾನು ಮಾತಾಡ್ತಾ ಇಲ್ಲ. ನಾನು ಇಡೀ ದೇಶಕ್ಕೆ ನಾನು ಹುಟ್ಟಾಗಿಂದ ನೋಡ್ತಾ ಇದ್ದೀನಿ. ಡೆವಲಪ್ಡ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಾರೆ. INGನೇ ಇದೆ ಹೊರತು ED ಬರಲಿಲ್ಲ. ED ಬರಬೇಕಾದ್ರೆ ಇದೊಂದು ಸೂತ್ರ ಅಂತ ನನ್ನ ಭಾವನೆ. ED ಬರಬೇಕಾದ್ರೆ ಎಂತ ಪಕ್ಷ ಬರಬೇಕು ನಮಗೆ ನಮ್ಮ ಕರ್ನಾಟಕದಲ್ಲಿ? ಇವಾಗ ಇರೋ ಪಕ್ಷಗಳು ನಾನು ಹೇಳಿರೋ ಇದನ್ನ ಅಳವಡಿಸ್ಕೊಂಡ್ರೆ ಅವಾಗ ಸರ್. ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ದಿನಕ್ಕೆ ಒಂದೊಂದು ರೇಟ್ ಆಗ್ತಾ ಇದ್ದಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಗ್ಯಾಸ್ ಬೆಲೆ ಜಾಸ್ತಿ ಆಯಿತು. ತುಂಬಾ ದಿನ ಬೆಳಕೆ ಗ್ಯಾಸ್ ಬೆಲೆನೂ ಜಾಸ್ತಿ ಆಗಿದೆ. ಹೌದು, ಅದು ಹೆಂಗೆ ಶಾಕ್ ಅಂದ್ರೆ 29 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹೌದು. ಒಂದು ಸಿಲಿಂಡರ್ 30, ತುಂಬ ಕಷ್ಟ. ಯಾಕೆಂದರೆ ಇವಾಗ ಇದು ಗ್ಯಾಸ್ ಜಾಸ್ತಿ ಆಯಿತು ಅಂದರೆ ಹೋಟ್ಲ್ಗಳಲ್ಲಿ ಒಂದು ಟೀಗೆ 2 ರೂಪಾಯಿ ಅಂದರೆ ಅವರ 10 ರೂಪಾಯಿ ಜಾಸ್ತಿ ಮಾಡ್ತಾರೆ. ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಪಬ್ಲಿಕ್ಗೆ. ಮಧ್ಯಮದವರು ಅಂದ್ರೆ ಬಡವರು ಮತ್ತೆ ಇವರು ಹೇಗೆ ಜೀವನ ಮಾಡ್ಬೇಕು ಹೇಳಿ? ತುಂಬ ಕಷ್ಟಗಳಾಗುತ್ತೆ. ಅದನ್ನು ಆದಷ್ಟು ಕಡಿಮೆ ಮಾಡಿದ್ರೆ ಸರಿ ಹೋಗುತ್ತೆ. ಇನ್ನು ಈ ಥರ ಜಾಸ್ತಿ ಮಾಡ್ಕೊಂಡ್ರೆ ಇನ್ನೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾವ ಸರ್ಕಾರ ಬೆಟರ್ ಅಂತ ಹೇಳಿ ಸರ್? ಕೇಂದ್ರ ಸರ್ಕಾರ ಯಾವ ಸರ್ಕಾರ ಬಂದರೂ ನಮಗೆ ರೀಸನಬಲ್ ಆಗಿರಬೇಕು, ರೇಟ್ ಕಡಿಮೆ ಇರಬೇಕು, ಹಾಗೆ ಮಾಡಬೇಕು. ಯಾವ ಥರ ಕಮ್ಮಿ ಮಾಡಬೇಕು ಅಂತೀರಾ? ಅಲ್ಲ, ಇವಾಗ ದುಡಿಬೇಕು. ಇವಾಗ ತರಕಾರಿಗಳೇ GST ಅಂತ ಇದೇನಿಲ್ಲ. ಇದು ಏನಪ್ಪ ಅಂದರೆ ರೇಟ್ಗಳೆಲ್ಲ ಕಡಿಮೆ ಆದರೆ ಸ್ವಲ್ಪ ತರಕಾರಿಗಳೆಲ್ಲ ಜಾಸ್ತಿ ಆಗಿದೆ. ಒಂದರಿಂದ ಒಂದೊಂದು ಬೆಲೆ ಜಾಸ್ತಿ ಆಗ್ತಾನೆ ಇರುತ್ತೆ. ಸರ್, ಗ್ಯಾಸು ಈಗ ಸಿಲಿಂಡರ್ ಇಲ್ಲ ಅಂದ್ರೆ ನಾವು ಬದುಕಕ್ಕೆ ಆಗಲ್ಲ. ಹೌದು, ಆಗೋದಿಲ್ಲ, ಕಷ್ಟ ಇದೆ. ಎಲ್ಲದಕ್ಕೂ ಅದಕ್ಕೆ ಬೇಕು. ಅಡುಗೆ ಇದರಲ್ಲಿ ಸೌದೆಯಲ್ಲಿ ಏನು ಮಾಡೋಕ್ಕಾಗುತ್ತೆ? ಒಂದು ಹೊತ್ತು ಮಾಡ್ಬೋದು, 2 ಹೊತ್ತು ಮಾಡ್ಬೋದು. ದಿನ ಮಾಡೋಕ್ಕಾಗತ್ತಾ? ಅವಾಗಿನ ಜನ್ರೇಷನ್ ಬೇರೆ, ಇವಾಗಿನ ಜನ್ರೇಷನ್ನೇ ಬೇರೆ. ತುಂಬ ಕಷ್ಟ. ಯಾವ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅಲ್ಲ, ಯಾವುದೇ ಸರ್ಕಾರ ಬಂದರೂ ರೇಟು ಸ್ವಲ್ಪ ರೀಸನಬಲ್ ಆಗಿರಬೇಕು. ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ, ಇದು ಜಾಸ್ತಿ ಮಾಡಿದ್ದಾರೆ. ಇನ್ನೂ ಜಾಸ್ತಿ ಮಾಡಿದ್ರೆ ಕಷ್ಟ. ಈಗ DK ಶಿವಕುಮಾರ್ ಬಂದಿದ್ದಾರೆ, ಅವರ ಸರ್ಕಾರನ ಹೆಂಗೆ ನಡೆಸ್ಬೋದು ನೋಡ್ಬೇಕು. ಇನ್ನು ಇವಾಗ ಬಂದಿದ್ದಾರಲ್ಲ, ಮುಂದೆ ಕಡಿಮೆ ಮಾಡಿದ್ರೆ ಸ್ವಲ್ಪ ಬರ್ತಾರೆ, ಇಲ್ಲ ಜಾಸ್ತಿ ಮಾಡಿದ್ರೆ ಇವರು ಹೋಗ್ತಾರೆ. ಯಾವುದೇ ಸರ್ಕಾರ ಬಂದ್ರೂ GST ಕಮ್ಮಿ ಮಾಡಿದ್ರೆ ಎಲ್ಲ ಆಯ್ತದೆ. ಅದರಿಂದ ಸರ್ಕಾರ ನೋಡ್ಕೊಂಡು ಮಾಡಿದಷ್ಟು ಒಳ್ಳೆಯದು. ಬಡವ್ರ ಬಗ್ಗರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡೋದು ಒಳ್ಳೆಯದು. ಯಾವ ಥರ ಅನುಕೂಲ ಮಾಡ್ಕೊಡ್ಬೇಕು ಅಂತ? ಅನುಕೂಲ ಅಂದರೆ ಅವರೇ ತಿಳುವಳಿಕೆ ಮಾಡ್ಕೊಬೇಕು. ಅವರೇ ಸಜ್ಜರು ಇದ್ದಾರಲ್ಲ, ಸೆಕ್ಯೂರಿಟಿ ಇವರೆಲ್ಲನೂ ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಸರೋಗುತ್ತೆ. ಏನೂ ಇಲ್ಲ, ಸುಮ್ಮನೆ ಬರೀ ಮಾಡೋದೇ ಆಗೋಯ್ತು, ಜಾಸ್ತಿ ಮಾಡ್ತಾಯಿದ್ರು, ಎಲ್ಲಿಂದ ಆಗುತ್ತೆ?
ಈಗ ನಾವೆಲ್ಲ ಕೆಲವರು ಮಧ್ಯಮದವರು ಜೀವನ ನಡೆಸ್ಬೋದು, ತುಂಬ ಬಡವರು ಯಾಕಂದ್ರೆ ಅವ್ರು ನಡ್ಸೋಕ್ಕೆ ಆಗಲ್ಲ. ಈಗ ಒಂದು ಸಿಲಿಂಡರ್ ಇಟ್ಕೊಂಡೇ ಸುಮಾರು ದಿನ ಮಾಡ್ತಾರೆ. ಈಗ ಅಲ್ಲಿ ಹೋದ್ರೂ ಅಲ್ಲಿ ಬುಕ್ಕಿಂಗು ತಗೊಳ್ಳಲ್ಲ ಬೇಗ. ಹೆಂಗೆ ಕಷ್ಟ ಆಗಲ್ಲ ಜೀವನ? ತುಂಬ ಕಷ್ಟನೇ ಅದು, ತುಂಬ ಕಷ್ಟನೇ. ಮಧ್ಯವರ್ಗ ತುಂಬ ಕಷ್ಟ ಆಗುತ್ತೆ. ಮುಂದಿನ ಜೀವನ ಸಂಬಳನೂ ದಾಸಿ ಮಾಡಲ್ಲ ಯಾರೂ. ದಿನದಿಂದ ನಿಮ್ಗೆ ಲೆಕ್ಕ ಹಾಕಿದ್ರೆ 20 ರೂಪಾಯಿ 30 ರೂಪಾಯಿ ದಾಸಿ ಮಾಡ್ತಾಯಿದ್ರು ಮುಂದಕ್ಕೆ ಜೀವನ ಕಷ್ಟ. ಬಾಡಿಗೆ ಕಟ್ಕೊಂಡು ಎಲ್ಲ ಮಾಡಬೇಕಂದ್ರೆ ಕಷ್ಟ ಇದೆ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರ ತಿಳುವಳಿಕೆ ಮಾಡಿಕೊಂಡು ಕಮ್ಮಿ ಆದಷ್ಟು ಬಡವ್ರ ಮೇಲೆ ಜ್ಞಾನ ಇಕ್ ಮಾಡಿದ್ರೆ ಒಳ್ಳೇದು. ಇದು ಒಂದಿನದಲ್ಲ ಸರ್, ಸುಮಾರು 3-4 ತಿಂಗಳಿಂದ ಇದನ್ನೇ ಮಾಡ್ತಾನೆ ಅವರೇ, ಏನು ಮಾಡೋಕ್ಕಾಗಲ್ಲ. ಎಲ್ಲನೂ ನಾವು ನೋಡಬೇಕಲ್ಲ ಪರಿಸ್ಥಿತಿ. ನಾವು ಬರೀ ಸರ್ಕಾರದ ಮೇಲೆ ಹೊಣೆ ಹಾಕೋಕ್ಕಾಗಲ್ಲ. ಅವರು ಅಲ್ಲಿ ಮಾಡ್ತಾವ್ರೆ, ನೋಡೋಣ ಏನಾಗುತ್ತೆ ನೋಡೋಣ ಮುಂದಿನ